ಖ್ಯಾತ ನಟ ಹಿರಿಯ ನಟ ಅನಂತ್ನಾಗ್ ಅವರಿಗೂ ಕೂಡ ಪದ್ಮಭೂಷಣ ಪ್ರಶಸ್ತಿ ಲಭಿಸಿದ್ದು ಈ ಸಂತೋಷದ ಸಂದರ್ಭದಲ್ಲಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ಕನ್ನಡದ ಹಿರಿಯ ನಟ ಅನಂತ್ನಾಗ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ದೊರಕಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಹಿರಿಯ ನಟರಾಗಿರ್ತಕ್ಕಂಥ ಅನಂತ್ನಾಗ್ ಅವರು ಇದ್ದಾರೆ. ಅವ್ರನ್ನೇ ಮಾತನಾಡ್ತಾ ಹೋಗ್ತೇನೆ. ಸರ್, ಏನು ಹೇಳ್ತೀರಾ? ಮೊದಲೇದಾಗಿ ಪ್ರಶಸ್ತಿ ಬಂದಿರೋದಕ್ಕೆ ಕಂಗ್ರ್ಯಾಚುಲೇಷನ್. ಏನು ಹೇಳ್ತೀರಾ? ಧನ್ಯವಾದಗಳು. ನನಗೆ ಸಂತೋಷ ಆಗಿದೆ ಈ ಪ್ರಶಸ್ತಿ ಬಂದಿದೆ ಅಂತ. ಯಾಕಂದರೆ ವಿಶೇಷವಾಗಿ ನಮ್ಮ ಕನ್ನಡಿಗರು ಈ ಪ್ರಶಸ್ತಿ ನನಗೆ ಬರಬೇಕು ಅಂತ ಅಭಿಮಾನಿಗಳು ಯಾರನ್ನು ಏನೂ ಕೇಳೋದಿಲ್ಲ. ಆದರೆ ಈ ದೇಶದಲ್ಲಿ ಹಿಂದಿನಿಂದ ಈ ಪದ್ಮ ಪ್ರಶಸ್ತಿಗಳನ್ನು ಕೊಡುವ ವ್ಯವಸ್ಥೆ ಬೇರೆ ಇತ್ತದು. ಈ ಪ್ರಧಾನಿಯವರು 3 ವರ್ಷದಿಂದ ಪದ್ಮ ಪ್ರಶಸ್ತಿಯಲ್ಲಿ ಸಾರ್ವಜನಿಕರು ಕೂಡ ಹೆಚ್ಚು ಅದರಲ್ಲಿ ಪಾಲ್ಗೊಳ್ಳಬೇಕು, ಪಬ್ಲಿಕ್ ಪಾರ್ಟಿಸಿಪೇಷನ್ ಬೇಕು ಅಂತ ಘೋಷಣೆ ಮಾಡಿದರು. ಆ ಘೋಷಣೆ ಬಂದ ನಂತರ ಕನ್ನಡಿಗರು ತುಂಬ ಸಂಖ್ಯೆಯಲ್ಲಿ ನನ್ನ ಹೆಸರನ್ನು ಸೂಚಿಸಿದರು. ಅವರವರ ಹೆಸರುಗಳನ್ನ ಯಾರೂ ಸೂಚಿಸಿಲ್ಲ. ಅಷ್ಟೊಂದು ನಿಸ್ವಾರ್ಥಿಗಳು ಸೊ ಆ ವರ್ಷ ಬರಲಿಲ್ಲ. ಅದರ ನಂತರ ಕೂಡ ನಂತರದ ವರ್ಷದಲ್ಲೂ ಅದೇ ಥರದ್ದು ಮಾಡಿದರು. 3 ವರ್ಷದಿಂದ ಸತತವಾಗಿ ಮಾಡ್ತಿದ್ದಾರೆ. ನನಗೂ ಇದೇನು ಅವರೇ ಕರೆದು ಈ ಥರ ಪಬ್ಲಿಕ್ ಪಾರ್ಟಿಸಿಪೇಷನ್ ಈ ರೀತಿ ನಿರ್ಲಕ್ಷ್ಯ ಆಗಿದೆಯಲ್ಲ ಅಂತ ನನಗನ್ನಿಸ್ತಿತ್ತು. ನನಗೆ ಬರಲಿಲ್ಲ ಅಂತ ಅಥವಾ ಬಂತು ಅಂತ ನನಗೆ ಅಂಥ ಸುಖವೂ ಇಲ್ಲ, ದುಃಖವೂ ಇಲ್ಲ. ಆದರೆ ಇದೊಂದು ಬಂದಿದ್ದರಿಂದ ಏನು ಅವರು ಕರೆ ಕೊಟ್ಟಾಗ ನಮ್ಮ ಅಷ್ಟೊಂದು ಉತ್ಸಾಹದಿಂದ ಒಂದು ಅಭಿಯಾನದಲ್ಲಿ ನಮ್ಮ ಕನ್ನಡಿಗರು ಭಾಗವಹಿಸಿದ್ರು. ಅವ್ರಿಗೆ ಸಂತೋಷ ಆಗ್ತದೆ ಅಂತ ನನಗೆ ಬಹಳ ಓಕೆ ಸರ್. ಅಂದರೆ ಕಳೆದ ವರ್ಷ ಇರ್ಬೋದು, 10 ವರ್ಷ ಇರ್ಬೋದು, ನೀವು ಹೇಳ್ದಂಗೆ ಹಲವು ವರ್ಷಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿಯೂ ಕೂಡ ಅಭಿಮಾನ ಆಗ್ತಾಯಿತ್ತು. ಈ ಒಂದು ಪ್ರಶಸ್ತಿಯನ್ನು ನೀವು ಅವರಿಗೆ ಅಭಿಮಾನಿಗಳಿಗೆ ಅರ್ಪಿಸ್ತೀರಾ ಅಥವಾ ಯಾರಿಗೆ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀರಾ? ನಾವು ಅವರಿಗೆ ಕನ್ನಡಿಗರಿಗೆ ಅರ್ಪಿಸೋ ಇಚ್ಛಾ ನನಗೆ. ಕನ್ನಡಿಗರಿಗೆ, ಕನ್ನಡ ಪ್ರೇಕ್ಷಕರಿಗೆ, ಚಿತ್ರರಂಗದ ಕನ್ನಡ ಪ್ರೇಕ್ಷಕರಿಗೆ ನನ್ನ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಎಲ್ಲವನ್ನೂ ಸಲ್ಲಿಸ್ತೀನಿ. ಅದನ್ನು ವಿಶೇಷವಾಗಿ ಈ ರೀತಿ ಏನು ಪಬ್ಲಿಕ್ ಪಾರ್ಟಿಸಿಪೇಷನ್ ಆದಾಗ ನಮ್ಮ ಮಾಧ್ಯಮದವರು, ನನಗೆ ಮೊದಲಿಂದ 50 ವರ್ಷದಿಂದ ಪತ್ರಕರ್ತರೇ ನನ್ನ ಸ್ನೇಹಿತರು, ಮತ್ತು ಈಗ ಈ ವಾಹಿನಿಗಳಲ್ಲೂ ಕೂಡ ಆ ರೀತಿ ಭಾಳ ಅವರು ಒಂಥರ ಅಭಿಯಾನ ನಡೆಸಿದ್ದು. ಸೊ ಹಾಗಾಗಿ ಅವರಿಗೂ ಕೂಡ ನನ್ನ ಕನ್ನಡಿಗರಿಗೆ, ಕನ್ನಡ ಪ್ರೇಕ್ಷಕರಿಗೆ, ಕನ್ನಡ ಚಿತ್ರರಂಗಕ್ಕೆ, ನಾನು ಬಂದ ನಾಟಕ ರಂಗಕ್ಕೆ, ನನ್ನ ಎಲ್ಲ ಗುರುಗಳಿಗೆ, ದತ್ತಾತ್ರೇಯನಿಗೆ 24 ಗುರುಗಳು ಅಂತಾರೆ. ನನಗೊಂದು 240 ಗುರುಗಳಿದ್ದಾರೆ ನನ್ನ ಜೀವನದಲ್ಲಿ. ಅವರೆಲ್ಲರ ಕೃಪೆಯಿಂದ ಇದೊಂದು ಬಂದಿದೆ. ಅದು ಅದರಿಂದ ನಮ್ಮ ಕನ್ನಡಿಗರು ತುಂಬ ಸಂತೋಷ ಆಗ್ತದೆ ಅಂತ ನನಗೂ ಭಾಳ ಆನಂದ. ಓಕೆ ಸರ್. ಅಂದರೆ ನೆಕ್ಸ್ಟು ಪ್ಲ್ಯಾನ್ಸ್ ಏನಾದರೂ ಇದಾವ, ಹೇಗೆ ಸರ್? 3 ವರ್ಷದಿಂದ ಈ ಪ್ಲ್ಯಾನ್ ಇತ್ತು. ಈಗ ಅದು ಇವತ್ತು ಸರ್ ನಾಳೆ ನೋಡುವ. ಓಕೆ. ಇದಿಷ್ಟು ಅನಂತ್ನಾಗ್ ಅವರ ಮಾತು. ಈ ಒಂದು ಪ್ರಶಸ್ತಿಯನ್ನು ನನ್ನ ಅಭಿಮಾನಿಗಳಿಗೆ, ಸ್ಪೆಷಲ್ ಆಗಿ ಕನ್ನಡಿಗರಿಗೆ ಅರ್ಪಿಸ್ತೇನೆ ಎನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.